ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ನಲ್ಲಿ ನಾವಿವತ್ತು ಟೊಮೆಟೊ ಕೆಚಪ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬಹುದು ಅಂತ ನೋಡೋಣ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆಗೆ ಸ್ವಲ್ಪ ನೀರು ಅಂದರೆ 1/4 ಲೋಟಕ್ಕಿಂತ ಕಡಿಮೆ ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೆ 1 ಟೀ ಸ್ಪೂನ್ ತುರಿದಿರೋ ಶುಂಠಿ, 1 ಟೀ ಸ್ಪೂನ್ ತುರಿದಿರೋ ಬೆಳ್ಳುಳ್ಳಿ, 2 ಕಪ್ ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೆಟೊ, ಅರ್ಧ ಕಪ್ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, 1 ಟೀ ಸ್ಪೂನ್ ತುರಿದಿರೋ ಬೀಟ್ರೂಟ್ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೆಟೊನ ಬಾಡಿಸಿದಾಗ ಇದು ರಸ ಬಿಟ್ಕೊಳ್ಳುತ್ತೆ, ಸೊ ನಾವು ಎಕ್ಸ್ಟ್ರಾ ನೀರು ಹಾಕೋದು ಬೇಕಾಗಲ್ಲ. ಹೀಗೆ ಮುಚ್ಚಳನ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. 1-2 ನಿಮಿಷ ಬಾಡಿಸ್ಕೊಂಡು ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ ಹಾಕಿ ಮುಚ್ಚಳ ಮುಚ್ಚಿ ಮತ್ತೆ ಮೆತ್ತಗಾಗೋವರೆಗೆ ಬೇಯಿಸಬೇಕು. ನೋಡಿ, ಸಣ್ಣ ಉರಿಲಿ ಬೇಯಿಸ್ಕೊಂಡಾಗ ಟೊಮೆಟೊ ಎಲ್ಲ ರಸ ಬಿಟ್ಟು ಸಾಫ್ಟಾಗಿ ಬೇಯ್ತಾ ಇದೆ. ಸುಮಾರು 10 ನಿಮಿಷಕ್ಕೆ ಸಾಫ್ಟಾಗಿ ಬೆಂದಿದೆ. ಈಗ ಫ್ಲೇಮ್ ಆಫ್ ಮಾಡಿ ನಾವು ಮೊದಲು ಹಾಕಿದ್ವಲ್ಲ ದಾಲ್ಚಿನ್ನಿಯನ್ನು ಅದನ್ನು ತೆಗೆದು ಬಿಡಬೇಕು. ಈ ಮಿಶ್ರಣ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ರುಬ್ಬಿರೋ ಮಿಶ್ರಣನ ಒಂದು ದಪ್ಪ ತಳದ ಬಾಣಲೆಗೆ ಹಾಕಿ ಇದಕ್ಕೆ 2 ಟೀ ಸ್ಪೂನ್ ಸಕ್ಕರೆ, ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಟೊಮೆಟೊ ಕೆಚಪ್ ರೆಡಿ ಆಗುತ್ತೆ. ಮಕ್ಕಳು ತುಂಬಾನೇ ಇಷ್ಟಪಡೋ ಈ ಟೊಮೆಟೊ ಕೆಚಪ್ನ ನೀವು ಮನೆಯಲ್ಲೇ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.